ಮದುವೆ ಮುಂಚೆ ಯಾರನ್ನೋ ಪ್ರೀತಿಸಿದಾಳೆ ಸರ್. ಇಂಥವಳ ಜೊತೆ ಹೇಗೆ ಸಂಸಾರ ಮಾಡ್ಲಿ? ಹೌದು ಅಣ್ಣ, ಮದ್ವೆಗ್ ಮುಂಚೆ ಬೇರೆ ಒಬ್ರನ್ನ ಪ್ರೀತಿಸಿದ್ ನಿಜ, ಆದ್ರೆ ಯಾವ ತಪ್ಪು ಮಾಡಿಲ್ಲ. ಅವನ್ ಸರಿ ಇಲ್ಲ ಅಂತ ಬ್ರೇಕಪ್ ಮಾಡ್ಕೊಂಡೆ. ಮದ್ವೆಗ್ ಮುಂಚೆನೆ ಇದನ್ನೆಲ್ಲ ಇವ್ರಿಗೆ ಹೇಳಿ ಮದ್ವೆ ಮಾಡ್ಕೊಂಡೆ. ಈಗ ನೋಡಿದ್ರೆ ಡೈವರ್ಸ್ ಕೊಡ್ತೀನಿ ಅಂತಿದ್ದಾರೆ. ನೋಡು ಮಿಸ್ಟರ್, ಮದ್ವೆಗ್ ಮುಂಚೆ ಅವ್ರ ಲವರ್ ಬಗ್ಗೆ ನಿಂಗೆ ಹೇಳಿದ್ರು ಸರ್. ಆನೆಸ್ಟ್ ಆಗಿ ನಿಜ ಹೇಳಿದಾರಂದ್ರೆ ಅವ್ರದ್ದು ಸ್ವಚ್ಛವಾದ ಮನ್ಸು ಅಂತ ಅರ್ಥ. ನೀನು ತುಂಬಾ ಅದೃಷ್ಟವಂತ. ಕೆಲವ್ರಿಗೆ ನಿಯತ್ತೆ ಇಲ್ದಿರೋರ್ನ ಮದುವೆ ಆಗೋ ದುರದೃಷ್ಟ ಬಂದಿರುತ್ತೆ. ನನ್ನನ್ನು ಯಾಕೆ ದುರದೃಷ್ಟವಂತಳನ್ನಾಗಿ ಮಾಡ್ತಿದ್ಯಾ ಭಗವಂತ? ಅಷ್ಟಕ್ಕೂ ಆ ಕವರ್ ಹೇಗ್ ಕೆಳಗ್ ಬಿತ್ತು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಅದಕ್ಕೂ ನನ್ನ ಗಂಡ ನನ್ನ ಮೇಲೆ ಆರೋಪ ಹೊರಿಸ್ತಿದ್ದಾರೆ. ಇಷ್ಟಕ್ಕೆ ಹೀಗಂತ್ಯಲ್ಲೇ? ಇನ್ಮೇಲೆ ನೀನ್ ಆರೋಪ ಹೊತ್ತು ಮನೆಯಿಂದ ಪರ್ಮನೆಂಟ್ ಆಗಿ ಆಚೆ ಹೋಗ್ತೀಯ. ಹೋಗೋ ತರ ಮಾಡ್ತೀವಿ. ನೋಡಿ, ಅವಳ ಲವರ್ ಬಗ್ಗೆ ಗೊತ್ತಿದ್ದು ನೀವು ತಾಳಿ ಕಟ್ಟಿದ್ದೀರಾ ಅಂದ್ಮೇಲೆ ಇವಾಗ ಬಿಟ್ಬಿಡ್ತೀನಿ ಅನ್ನೋದು ನ್ಯಾಯ ಅಲ್ಲ. ಇಷ್ಟು ನಿಯತ್ತಾಗಿರೋ ಹುಡುಗಿನ ಯಾವತ್ತೂ ದೂರ ಮಾಡ್ಕೋಬೇಡಿ. ಒಳಗಡೆ ಕರ್ಕೊಂಡು ಹೋಗಿ. ಸರಿ ಸರ್. ತುಂಬಾ ಥ್ಯಾಂಕ್ಸ್ ಅಣ್ಣ. ಇಟ್ಸ್ ಓಕೆ. ಯಾಕಮ್ಮ ದೇರ್ ಮುಂದೆ ಕಣ್ಣೀರ್ ಹಾಕ್ತಿದ್ಯಲ್ಲ, ಏನಾಯ್ತು? ಏನೂ ಆಗಿಲ್ಲ ಚಿಕ್ಕಮ್ಮ. ನೀನು ನಮ್ ದೊಡ್ಡ ಮಗಳು ತರನಮ್ಮ. ಏನಾದ್ರೂ ಇದ್ರೆ ನಮ್ಮ ಹತ್ರ ಹೇಳು, ಕೈಲಾಶ್ ಜೊತೆ ಮಾತಾಡ್ತೀವಿ. ಇಲ್ಲೋಡಿ, ನನ್ನ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಮಲ್ಲೇಶ್ವರಿ ಮದ್ವೆ ಬಗ್ಗೆ ಯೋಚನೆ ಮಾಡಿ. ಅವಳಿಗೆ ವಯಸ್ಸು ಮೀರ್ತಿದೆ, ಅದ್ರ ಬಗ್ಗೆ ಯೋಚನೆ ಇಲ್ಲದೆ ಇಂಥ ವಿಷಯಕ್ಕೆಲ್ಲ ನೀವು ಗಮನ ಹರಿಸಿದ್ರೆ ಹೆಣ್ಮಗಳು ಮನೇಲೆ ಉಳ್ಕೋಬೇಕಾಗಿ ಬರುತ್ತೆ. ಏನಮ್ಮ ಇವಳಿಗೆ ಇಷ್ಟೊಂದು ಪೊಗರು? ಹೇಗ್ ಮಾತಾಡ್ತಿದ್ದಾಳೆ ನೋಡ್ದ್ಯಾ? ಇಷ್ಟಲ್ಲೇನೆ ಇವಳು ಪೊಗರು ಕರ್ಗತ್ತೆ ಕಣೆ. ನೀನ್ ಸಮಾಧಾನ ಮಾಡ್ಕೊಮ್ಮ. ಪ್ರಿಯಾ, ಪ್ರಿಯಾ, ಏನಾಯ್ತು? ಪ್ರಿಯಾ ಇನ್ನೂ ಬಂದೇ ಇಲ್ವಲ್ಲೋ? ಇನ್ನೂ ಬಂದಿಲ್ವಾ? 5 ಗಂಟೆವರೆಗೂ ಅಷ್ಟೇ ಅಲ್ವಾ ಜಾಬು? ಕತ್ಲು ಬೇರೆ ಆಗಿದೆ. ಇನ್ನೂ ಮನೆಗೆ ಬರಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಫೋನ್ ಆದ್ರೂ ಮಾಡಿದ್ರಾ? ಈಗ ತಾನೇ ಮಾಡಿದ್ದೆ ಅಣ್ಣ, ಬರ್ತಿದ್ದೀನಿ ಅಂತ ಹೇಳಿದ್ರು. ಇಷ್ಟೊಂದು ಲೇಟ್ ಆಗೋಯ್ತಲ್ಲ. ಪ್ರಿಯಾ ಬಂದ್ಲು ಅನ್ಸತ್ತೆ.
ಯಾಕೆ ಇಷ್ಟೊಂದು ಲೇಟು? ಇವತ್ ಕೆಲ್ಸ ಜಾಸ್ತಿ ಇತ್ತು ಪತಿರಾಯ್ರೆ. ಕಸ್ಟಮರ್ಸ್ ಅಂತೂ ಬರ್ತಾನೆ ಇದ್ರು. ಬಂದ್ರೆ ಏನಂತೆ? ಆ ಮಲ್ಲೇಶ್ಗೋ ನಿಮ್ ಓನರ್ಗೋ ಹೇಳಿ ಸುಮ್ನೆ ಮನೆಗೆ ಬರೋದ್ ಬಿಟ್ಟು ಇಷ್ಟೊತ್ತರ್ಗೂ ಅಲ್ಲೇ ಇರ್ತೀಯಾ? ಇವಾಗ ಏನಾಯ್ತು ಪತಿರಾಯ್ರೆ? ಯಾಕಷ್ಟು ಸೀರಿಯಸ್ ಆಗ್ತಿದ್ದೀರಾ? ಲೇಟ್ ಆಗಿ ಬಂದಿದ್ದು ಅಲ್ದೆ ಯಾಕೆ ಸೀರಿಯಸ್ ಆಗ್ತಿದ್ದೀರಾ ಅಂತ ನನ್ನೇ ಕೇಳ್ತೀಯಾ? ಅಷ್ಟಕ್ಕೂ ಯಾವನವನು? ಅವನ್ಯಾಕೆ ನಿನ್ ಬೈಕಲ್ಲಿ ಬಂದ? ಬೆಳಿಗ್ಗೆ ಬಾಲ್ ಹುಡ್ಕೊಂಡ್ ಬಂದಿದ್ನಲ್ಲ ಪಕ್ಕದ ಮನೆ ಹುಡ್ಗ, ಅವನೇ ಇವನು. ಅವನ್ ಯಾಕೆ ನಿನ್ ಬೈಕಲ್ಲಿ ಬಂದ? ಬರ್ತಾ ಇದ್ದಾಗ ದಾರಿ ಲಿಫ್ಟ್ ಕೇಳ್ದ. ಸರಿ ಪಕ್ಕದ ಮನೇಲೇ ಇರೋದಲ್ವಾ ಅಂತ ಡ್ರಾಪ್ ಕೊಟ್ಟೆ. ಹಾ, ಪಕ್ಕದ ಮನೇಲಿ ಇದ್ ಮಾತ್ರಕ್ಕೆ ಆ ಥರ ಬೈಕಲ್ಲಿ ಕರ್ಕೊಂಡು ಬರ್ತಾರಾ? ಕತ್ಲಾದ್ಮೇಲೆ ಯಾರನ್ನೂ ಹತ್ತಿಸ್ಕೋಬಾರ್ದು ಅಂತ ಜ್ಞಾನ ಇಲ್ವಾ? ಏನಾಯ್ತು ಪತಿರಾಯ್ರೆ? ಇಷ್ಟ್ ಚಿಕ್ಕ ವಿಷಯಕ್ಕೆ ಯಾಕಷ್ಟು ಕೋಪ ಮಾಡ್ಕೋತಿದ್ದೀರಾ? ಏನೋ ನಿಮ್ ಜಗಳ. ನೋಡಿ ಅಜ್ಜಮ್ಮ, ಪತಿರಾಯರ್ ನನ್ ಮೇಲೆ ಸುಮ್ನೆ ರೇಗ್ತಿದ್ದಾರೆ. ನಂಗೆ ಬೇಜಾರಾಗಿದೆ. ಊದ್ ಮುಸುಡಿ ಮಾಡ್ಕೊಂಡಿದ್ದೀನಿ. ಮಾಡೋದೆಲ್ಲ ಮಾಡಿ ಮತ್ತೆ ಈ ಚೇಷ್ಟೆ ಯಾಕೆ? ಲೇ, ಪಾಪ ಅವಳು ಸುಸ್ತಾಗಿ ಮನೆಗೆ ಬಂದ್ರೆ ಒಳಗಡೆ ಕರ್ಕೊಂಡು ಹೋಗೋದ್ ಬಿಟ್ಟು ಈ ತರ ಹೊರಗಡೆ ನಿಲ್ಲಿಸ್ಕೊಂಡು ಏನೋ ನಿನ್ ಗೋಳು. ಅಮ್ಮ ಪ್ರಿಯಾ, ಬಾಮ್ಮ, ಫ್ರೆಶ್ ಆಗ್ಬಾ. ನಡಿ. ಪ್ರಿಯಾಗ್ ಯಾಕೆ ನನ್ನ ಪ್ರಾಬ್ಲಮ್ ಅರ್ಥ ಆಗ್ತಿಲ್ಲ? ಇವ್ರು ಯಾಕೆ ಇನ್ನೂ ಮನೆಗೆ ಬಂದಿಲ್ಲ? ಇದ್ದಕ್ಕಿದ್ದಂಗೆ ನನ್ನ ಮೇಲೆ ಪ್ರೀತಿ ತೋರಿಸಿದ್ರು, ಮತ್ತೆ ಸಡನ್ ಆಗಿ ಕೋಪ ಮಾಡ್ಕೊಂಡ್ರು. ಈ ಅಪಾರ್ಥ ಎಲ್ಲ ಯಾವಾಗ ದೂರ ಆಗುತ್ತೋ, ನಾವಿಬ್ರು ಯಾವಾಗ ಹತ್ರ ಆಗ್ತೀವೋ.